ಕರಾವಳಿ ತೀರದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು, ಇದು ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನು ನಂಬಿಕೊಂಡಿರುವ ಕೃಷಿಕರ ನಿದ್ದೆಗೆಡಿಸಿದೆ. ಈ ವರ್ಷ ಮುಂಗಾರು ಮಾರುತಗಳು ಕರಾವಳಿಗೆ ಪ್ರವೇಶಿಸಲು 1 ತಿಂಗಳು ತಡವಾಗಿದ್ರೂ ತದನಂತರ ಸುರಿತಿರುವ ನಿರಂತರ ಮಳೆ ತೋಟಗಳನ್ನು ಜಲಾವೃತಗೊಳಿಸಿದೆ. ಅಡಿಕೆ ಮರಗಳಿಗೆ ಮಳೆಗಾಲದಲ್ಲಿ ಎದುರಾಗುವಂತಹ ಅತ್ಯಂತ ಭೀಕರವಾದ ಕೊಳೆ ರೋಗವನ್ನು ತಡೆಗಟ್ಟಲು ಬೋರ್ಡೋ ದ್ರಾವಣ ಸಿಂಪಡಣೆ ಅತ್ಯಗತ್ಯ. ಆದರೆ ನಿರಂತರವಾಗಿ ಸುರಿತಿರುವ ಮಳೆಯಿಂದಾಗಿ ತೋಟಗಳಿಗೆ ಇಳಿದು ಔಷಧಿ ಸಿಂಪಡಿಸಲು ರೈತರಿಗೆ ಬಿಡುವೆ ಸಿಗ್ತಿಲ್ಲ. ಮಳೆ ನಡುವೆ ಸಿಂಪಡಿಸಿದ್ರೂ ಔಷಧವು ತೊಳೆದು ಹೋಗುವುದರಿಂದ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಈಗಾಗಲೇ ಜಿಲ್ಲೆಯ ಬೆಳ್ತಂಗಡಿ ಸೇರಿದಂತೆ ಹಲವು ಭಾಗಗಳ ತೋಟಗಳಲ್ಲಿ ಎಳೆ ಅಡಿಕೆ ಕಾಯಿಗಳು ನೆಲಕ್ಕುದುರಲಾರಂಭಿಸಿದ್ದು, ಇದು ತೋಟಗಾರರಲ್ಲಿ ಭೀತಿಯನ್ನು ಹೆಚ್ಚಿಸಿದೆ. ರೈತರ ಪರಿಸ್ಥಿತಿ ಇಷ್ಟಕ್ಕೆ ಮುಗಿಯದೆ ಮಾರುಕಟ್ಟೆಯಲ್ಲಿ ಔಷಧ ತಯಾರಿಕೆಗೆ ಬಳಸುವ ಮೈಲ್ತುತ್ತಿನ ಬೆಲೆ ಕೂಡ ದುಪ್ಪಟ್ಟಾಗಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಳೆದ ಸಾಲಿನಲ್ಲಿ ಕೇವಲ 250 ರೂಪಾಯಿ ಆಸುಪಾಸಿನಲ್ಲಿದ್ದ 1 ಕೆಜಿ ಮೈಲ್ತುತ್ತಿನ ಬೆಲೆ ಪ್ರಸಕ್ತ ವರ್ಷದಲ್ಲಿ 500 ರೂಪಾಯಿಗಳನ್ನು ದಾಟಿದೆ. ಇದರೊಂದಿಗೆ ತೋಟದ ಕೆಲಸಗಳಿಗೆ ನುರಿತ ಕಾರ್ಮಿಕರ ಅಭಾವವು ತೀವ್ರವಾಗಿ ಕಾಡುತ್ತಿದ್ದು, ಈ ಬಿಕ್ಕಟ್ಟಿನ ಸಮಯದಲ್ಲಿ ಕೃಷಿಕರ ನೆರವಿಗೆ ಧಾವಿಸಿರುವ ಸರ್ಕಾರಿ ತೋಟಗಾರಿಕೆ ಇಲಾಖೆ ಮೈಲ್ತುತ್ತು ಖರೀದಿಗೆ ವಿಶೇಷ ಸಹಾಯಧನವನ್ನು ಘೋಷಿಸಿದೆ. ಆಸಕ್ತ ಬೆಳೆಗಾರರು ತಕ್ಷಣವೇ ಅಗತ್ಯ ಜಿಎಸ್ಟಿ ರಸೀದಿಗಳು, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ ಹಾಗೂ ಭೂಮಿಯ ಆರ್ಟಿಸಿ ದಾಖಲೆಗಳೊಂದಿಗೆ ಸ್ಥಳೀಯ ಕಚೇರಿಗೆ ಅರ್ಜಿ ಸಲ್ಲಿಸಿ ಆರ್ಥಿಕ ನೆರವು ಪಡೆಯಬಹುದಾಗಿದೆ. ಕಳೆದ ವರ್ಷ ಭೀಕರ ನಷ್ಟ ಅನುಭವಿಸಿದ್ದ ಕರಾವಳಿಯ ರೈತ ಸಮುದಾಯವು ಈ ಬಾರಿಯಾದರೂ ಉತ್ತಮ ಫಸಲು ಪಡೆಯಲು ಪ್ರಕೃತಿಯು ಕೊಂಚ ಬಿಡುವುದಿಡಲಿ ಎಂದು ಪ್ರಾರ್ಥಿಸುತ್ತಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.